ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮಿನಿ ವ್ಲಾಗ್. ತೋಟದ ಮನೇಲಿದ್ದೆ. ಇದನ್ನು ಎಂಜಾಯ್ ಮಾಡೋರಿಗೆ ಮಾತ್ರ ಚೆಂದ, ಬಟ್ ಪಾಪ ದಿನ ಮೇಂಟೈನ್ ಮಾಡೋರು ನಮ್ಮ ಅಮ್ಮಂಗೆ ಸಂಕಟ ಗೊತ್ತು. ಅಂಡೆ ಗುರಿ ಹಾಕಿದ್ರು, ಸ್ನಾನಗಿನ ಮಾಡ್ಕೊಂಡೆ ರೆಗ್ಯುಲರ್ ಆಗಿ ನಿಮ್ಮ ಇಷ್ಟು ಬ್ಯೂಟಿನ ಮೇಂಟೈನ್ ಮಾಡೋದಕ್ಕೆ ಏನು ಕಾರಣ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ನಾವು ಮನೇಲೆ ರಾಗಿ ಮಾಲ್ಟ್ ಪೌಡರ್ ಮಾಡ್ಕೊಳ್ತೀವಿ. ಇಲ್ಲಿ 30 ಇಂಗ್ರೀಡಿಯೆಂಟ್ಸ್ ಬೇರೆಯವರೆಲ್ಲ ಯೂಸ್ ಮಾಡೋದು, ನಾವು 53 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ. ಡ್ರೈ ಫ್ರೂಟ್ಸ್ ಅಂತೆ, ನವಣೆ ಐಟಮ್ಸ್ ಅಂತೆ, ಕಾಳು ಸರಿ ಎಲ್ಲ ಥರನೂ ಯೂಸ್ ಮಾಡಿ ಇದನ್ನು ಬೇಯಿಸಿ ಚಿಯಾ ಸೀಡ್ಸ್ ಹಾಕೊಂಡು ಕುಡಿತೀವಿ. ಅದು ಮಜ್ಜಿಗೆ ಜೊತೆ ಆಗಿರ್ಬೋದು, ಹಾಲಿನ ಜೊತೆ ಆಗಿರ್ಬೋದು, ವರ್ಕೌಟ್ ಮಾಡೋರಾಗಿರ್ಬೋದು, ನಾನ್ ವರ್ಕೌಟ್ ಮಾಡೋರಾಗಿರ್ಬೋದು, ಎಲ್ಲರೂ ಕುಡಿಬೋದು. ನಿಮ್ಮ ಹೇರ್ ಹೆಲ್ತು, ಸ್ಕಿನ್ ಹೆಲ್ತು, ನಿಮ್ಮ ಬ್ಯೂಟಿ, ಗಟ್ ಹೆಲ್ತು ಎಲ್ಲ ಸೂಪರಾಗಿ ಮೇಂಟೈನ್ ಆಗುತ್ತೆ. ನಾನು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ತರಿಸ್ಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಪಲಾವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ತಿಂದು ಸರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ನೋಡಿ ಮಳೆ ಮೋಡ ಆಯಿತು. ಬೆಟ್ಟ ಹತ್ತಿರ ವಾಪಸ್ ಇಳಿಯೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಬೆಳಗುಳ್ಳೆ ನನ್ನ ಫ್ರೆಂಡ್ ಒಬ್ಳು ನಮ್ಮೂರ ಕೆಫೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ಲು. ಸುಮಾರು ದಿವಸ ನನ್ನ ಕರಿತಾ ಇದ್ಲು, ನಾನು ಹೋಗೋದಕ್ಕೆ ಆಗಲಿಲ್ಲ. ಫೈನಲಿ ಇವತ್ತು ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಹ್ಯಾಪಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡ್ಬಂದ್ವಿ. ಎಲ್ಲರಿಂದ 10 ರೂಪಾಯಿ ಕಮ್ಮಿಗೆ ಕೊಡ್ತಾರೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು. ಇದು ಪೆಟ್ರೋಲ್ ಬಂಕ್ ಹತ್ರ ಪದ್ಮಾವತಿ ಸ್ಕೂಲು ಆ ಸೈಡ್ ಬರುತ್ತೆ. ನೀವು ಬೇಕಿದ್ರೆ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಮಳೆ ಜೋರಾಗೇ ಇತ್ತು. ಅದಾದಮೇಲೆ ಅಜ್ಜಿ ಮನೆಗೆ ಹೋಗ್ತಿದ್ದಂಗೆ ನೆನ್ಕೊಂಡು ಹೋದ್ವಿ. ಅಜ್ಜಿ ರಿಯಾಕ್ಷನ್ ನೋಡಿ. ಏನೋ ಗೊತ್ತಿಲ್ಲ, ಒಂದು 10 ಸತಿ ಟ್ರೈ ಮಾಡಿದ್ದೀನಿ ರೆಡಿಯಾಗಿ. ಅದಾದಮೇಲೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ನನ್ನ ಟೈಮೇ ಸರಿ ಇಲ್ಲ. ನಾನೇನು ಬೇಜಾರೇನು ಮಾಡ್ಕೊಳಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ಅಜ್ಜಿ ಮನೆಗೆ ಬಂದಿದ್ದೆನಲ್ಲ, ನಮ್ಮ ಅತ್ತೆ ಮಗಳು, ಅವ್ರ ಮಗಳು ಎಲ್ಲರೂ ಇದ್ದರೆ ಮಾತ್ರ ನಾನು ಬರೋದು. ಯಾಕೆಂದರೆ ಅವ್ರು ಇದ್ರೇ ಚಂದ ಇಲ್ಲಿ ಬರೋದಕ್ಕೆ. ನಾವು ಇಲ್ಲಿ ಬಂದರೆ ಮನೆ ಒಳಗಡೆ ಹೋಗೋದೇ ಇಲ್ಲ. ಕಾಫಿ, ಟೀ, ಊಟ, ಕಂಟೆಂಟ್ ವೀಡಿಯೋ ಮಾಡಬೇಕಾ, ಹರಟೆ ಹೊಡಿಬೇಕಾ ಎಲ್ಲ ಇಲ್ಲೇ. ಒಂದು 10:30-11 ಗಂಟೆವರೆಗೂ ನಿದ್ದೆ ಬರೋವರೆಗೂ ಯಾರು ಒಳಗಡೆ ಹೋಗೋದಿಲ್ಲ. ಅದಾದಮೇಲೆ ಹೋಗಿ ಮಲ್ಕೊಳ್ಳೋದು ನಾವು. ಈ ಕರ್ಮ ನೋಡಿ ನಮ್ಮ ಅಜ್ಜಿ ಬಾಯಲ್ಲಿ ಒಂದು ಡೈಲಾಗ್ ಬರುತ್ತೆ, ಅಲ್ಲ ಜಗತ್ತಲ್ಲಿ ನಾನು ನೋಡಿದ್ದೀನಿ ಹೆಣ್ಮಕ್ಳನ್ನ ಹಿಂಗೆ ಮನೆ ಒಳಗೆ ಬರ್ದಂಗೆ ಜಗ್ತಿಲ್ಲ ಕೂತ್ಕೊಂಡು ಬೆಳ್ಕರಿತಾರ. ನಿಮ್ಮ ನಂದೇನು ಪ್ರಯೋಜನ, ಬಲ್ಲಿ ನಿಮ್ಮ ಹುಡ್ಸ್ತೊಳಗೆ ಕಳ್ಸೋಳೆಲ್ಲ ಬುದ್ಧಿ ಉಳ್ಗನ್ಬೇಕು. ಸೊ ಟೈಮ್ ಕಮ್ಮಿ ಇತ್ತು, 1 ಅವರ್ ವೀಡಿಯೋ ಎಡಿಟ್ ಮಾಡಿ ರೆಗ್ಯುಲರಾಗಿ ನಾವು ಇಲ್ಲೇ ಮಲ್ಕೊಳ್ಳೋದು. ಅದಾದಮೇಲೆ ಹ್ಯಾಪಿಯಾಗಿ ಮಲ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.